ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ಸ್ಪೆಷಲ್ ಮಂಡ್ಯ ಗೌಡ್ತಿಯ ಸಮರ. ನಾನು ರೋಹಿತ್. ಈಗಾಗಲೇ ಒಂದು ಬಾರಿ ಸ್ವಾಭಿಮಾನದ ದಾಳವನ್ನ ಹಿಡಿದು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದಂತಹ ಸುಮಲತಾ ಅಂಬರೀಶ್ ಅವರು ಈಗ ಮತ್ತೊಮ್ಮೆ ಅದೇ ದಾಳವನ್ನ ಉಪಯೋಗಿಸೋದಕ್ಕೆ ಮುಂದಾದ್ರು. ಆದ್ರೆ ಅವರು ಅಂದ್ಕೊಂಡಂತೆ ಗೇಮ್ ಪ್ಲಾನ್ ವರ್ಕ್ ಆಗಲಿಲ್ಲ. ಹಾಗಾಗಿ ಈಗ ಬಿಜೆಪಿಯಿಂದನೂ ಕೂಡ ಮೂಲೆ ಗುಂಪು ಮಾಡಿದ್ರ. ಹಾಗಾದ್ರೆ ಅವರ ಮುಂದಿನ ನಡೆ ಏನು, ಇವೆಲ್ಲವನ್ನ ಚರ್ಚೆ ಮಾಡೋಣ. ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನನ್ನ ಸಹೋದ್ಯೋಗಿ ರವಿ ಕಡೂರ್ ಅವರಿದ್ದಾರೆ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಈಗಾಗಲೇ ಸುಮಲತಾ ಅಂಬರೀಶ್ ಅವರು ಯಾವ ದಾಳವನ್ನು ಉಪಯೋಗಿಸೋದಕ್ಕೆ ನಿಂತಿದ್ರು, ಅದೀಗ ವರ್ಕ್ ಆಗಿಲ್ಲ. ಮುಂದಿನ ನಡೆ ಏನಿರ್ಬೋದು? ಅಂದ್ರೆ ಇಲ್ಲಿ ಪ್ರಮುಖವಾಗಿ ದಾಳ ಅಂತ ಹೇಳೋದಕ್ಕಿಂತ ಮುಂಚೆ ಇಲ್ಲಿ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಇವರು ಈ ಒಂದು ವರ್ಷದ ಹಿಂದೆ ಆಗಿರ್ಬೋದು ನಾವು ಮೈತ್ರಿ ಮಾಡ್ಕೊಂತೀವಿ ಯಾರಿಗೂ ಗೊತ್ತಿರಲಿಲ್ಲ. ಹೌದು. ಇಲ್ಲಿ JDS ಮೈತ್ರಿ ಆಗುತ್ತೆ, JDS ಬಿಜೆಪಿ ಜೊತೆ ಮೈತ್ರಿ ಆಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅವರ ಕಾರ್ಯಕರ್ತರಿಗೂ ಗೊತ್ತಿಲ್ಲ, ನಾಯಕರಿಗೂ ಗೊತ್ತಿರಲಿಲ್ಲ. ಆದ್ರೆ ಕೊನೆಯ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳುಗಳು ಬಾಕಿ ಇರುತ್ತೆ. ಅವಾಗ ಇವರು ಘೋಷಣೆ ಮಾಡ್ತಾರೆ, ನಾವು ಮೈತ್ರಿ ಮಾಡ್ಕೊಳ್ತೀವಿ. ಈಗಾಗಲೇ ಕುಮಾರಸ್ವಾಮಿ ಹೋಗಿ ಮಾತಾಡ್ಕೊಂಡ್ಬಂದ್ರು, ದೇವೇಗೌಡರು ಮೀಟ್ ಮಾಡ್ಕೊಂಡ್ಬಂದ್ರು ಹೈಕಮಾಂಡ್ ನಾಯಕರನ್ನ. ಅದಾದ ನಂತರ ಆದಂತಹ ಬೆಳವಣಿಗೆಗಳೇನಿದೆ, ಇವರು ಪ್ರಮುಖವಾಗಿ ಎಲ್ಲೆಲ್ಲಿ ಸ್ಟ್ರಾಂಗ್ ಇದ್ದಾರೆ JDS, ಅಲ್ಲಲ್ಲಿ ಅವರು ನಮಗೆ ಸ್ಥಾನ ಬೇಕು, ಅಲ್ಲಿ ನಾವು ಸೀಟ್ ಬೇಕು ಅಂತ ಪಟ್ಟನ್ನು ಹಿಡಿದ್ರು. ಪ್ರಮುಖವಾಗಿ ಮಂಡ್ಯ ಅವ್ರು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಅವರ ಭದ್ರಕೋಟೆ ಮಂಡ್ಯ. ಇನ್ನೊಂದು ಹಾಸನ. ಇನ್ನೊಂದು ಪ್ರಮುಖವಾಗಿ ಕೇಳಿದ್ದು ಕೋಲಾರ. ಯಾಕಂತ ಹೇಳಿದ್ರೆ ಈಗ ತಾನೇ ಕೋಲಾರದಲ್ಲಿ ಒಂದು ಅಡಿಪಾಯವನ್ನ ಹಾಕ್ತಾ ಇದ್ದಾರೆ, ಭದ್ರಕೋಟೆ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ನಮ್ಗೆ ಹೆಚ್ಚಿನ ಸ್ಥಾನಮಾನ ಸಿಗ್ಬೇಕು, ಅಲ್ಲಿ ನಾವು ಗೆಲುವನ್ನ ಸಾಧಿಸಬೇಕು ಅಂತ ಹಠವನ್ನ ಹಿಡಿದಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ದೇವೇಗೌಡರಾಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಈ ಮೂರು ಕ್ಷೇತ್ರಗಳು ನಮಗೆ ಬೇಕೇ ಬೇಕಂತ ಪಟ್ಟನ್ನ ಹಿಡಿದಿದ್ರು. ನೀವು ಯಾವ್ದಾರ ಕೊಡಿ, ಈ ಮೂರು ಕ್ಷೇತ್ರ ಬೇಕು. ಮುಂದೆ ಏನಾದ್ರೂ ನೀವು 4-5 ಕೊಡ್ತೀರಾ ಅಂತ ಹೇಳಿದ್ರೆ ಯಾವ ಕ್ಷೇತ್ರನಾರು ಕೊಡಿ. ಈಗ ಸುಮಲತಾ ಅಂಬರೀಶ್ ಅವ್ರು ಹೇಳ್ತಾವ್ರೆ, ನನಗೆ ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಾದ್ರೂ ನಿಲ್ತೀನಿ, ಮಂಡ್ಯ ಬಿಟ್ಟು ನನಗೆ ಕದಲಲ್ಲ, ಮಂಡ್ಯವೇ ನನ್ನ ಸ್ವಾಭಿಮಾನ, ಮಂಡ್ಯವೇ ನನ್ನ ಉಸಿರು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಸುಮಲತಾ ಅವರನ್ನ ರಿಸೀವ್ ಮಾಡ್ಕೊಳ್ಳೋದಿಕ್ಕೆ ಮಂಡ್ಯ ಜನ ರೆಡಿ ಇದ್ದಾರಾ? ಇಲ್ಲಿ ನಾವು ಗಮನಿಸಬೇಕು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ 2019ರಲ್ಲಿ ಯಾವಾಗ ಚುನಾವಣೆ ಆಯ್ತು, ಆ ಸಂದರ್ಭದಲ್ಲೂ ಕೂಡ ಮೈತ್ರಿ ಇತ್ತು. ಹೌದು. ಯಾವ ಮೈತ್ರಿ? ಕಾಂಗ್ರೆಸ್ ಮತ್ತು JDS ಮೈತ್ರಿ ಆಗಿತ್ತು. ಹೌದು. ಅಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಯಾರಿದ್ರು? ನಿಖಿಲ್ ಕುಮಾರಸ್ವಾಮಿ ಇದ್ರು. ಅಲ್ಲಿ ಕುಮಾರಸ್ವಾಮಿ ಇರ್ಲಿಲ್ಲ. ಹೌದು. ಅವಾಗ CM ಆಗಿರ್ತಾರೆ ಕುಮಾರಸ್ವಾಮಿ. ಅವರ ಮಗನ ಅಲ್ಲಿ ನಿಲ್ಲಿಸ್ತಾರೆ, ಗೆಲ್ಲಿಸ್ಕೊಂಡ್ ಬರ್ಲೇಬೇಕು. ಯಾಕಂದ್ರೆ CM ಮಗ. ನಿಖಿಲ್ ಕುಮಾರಸ್ವಾಮಿಗೆ ರಾಜಕೀಯದಲ್ಲಿ ಒಳ್ಳೆ ಬೆಳವಣಿಗೆ ಆಗ್ಬೇಕಂದ್ರೆ ಗೆಲ್ಲೇಬೇಕಿತ್ತು. ಹೌದು. JDSಗೂ ಕೂಡ ಕಾಂಗ್ರೆಸ್ ಇಂದ ಟಿಕೆಟ್ ಆಕಾಂಕ್ಷಿ ಆಗಿದ್ದಂಥವ್ರು ಯಾರು? ಇದೇ ಸುಮಲತಾ ಅವರು. ಹೌದು. ಅವರಿಗೆ ಟಿಕೆಟ್ ಸಿಗ್ಲಿಲ್ಲ. ಆ ಸಂದರ್ಭದಲ್ಲೂ ಆಗಿದ್ದು ಮೈತ್ರಿಯಿಂದಾನೆ. ಹೌದು. ಈ ಸಂದರ್ಭದಲ್ಲಿ ಆಗ್ತಾ ಇರೋದು ಮೈತ್ರಿಯಿಂದಾನೆ. ಸುಮಲತಾ ಅವರಿಗೆ ಮೈತ್ರಿಯಿಂದಲೇ ಮೈತ್ರಿ ಕಂಟಕ ಆ ತರ ಎದುರಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಅವಾಗ ಮೋಸ ಆಯ್ತು, ಸ್ವಾಭಿಮಾನಕ್ಕೆ ಧಕ್ಕೆ ಆಯ್ತು. ಅಂಬರೀಶ್ ಅವರ ಅಭಿಮಾನಿಗಳು, ಸುಮಲತಾ ಅವರ ಅಭಿಮಾನಿಗಳು ಎಲ್ರು ಕೂಡ ಒಗ್ಗಟ್ಟಾಗಿ ನೀವು ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡಿ, ಸ್ವಾಭಿಮಾನದ ಹೆಸರಲ್ಲಿ ಅವರು ಬರ್ತಾರೆ, ಸ್ವಾಭಿಮಾನದ ಭಿಕ್ಷೆಯನ್ನ ಕೇಳ್ತಾರೆ, ನೀವು ನನಗೆ ಓಟ್ ಹಾಕಿ ಅಂತ. ಆ ಸಂದರ್ಭದಲ್ಲಿ ಮಂಡ್ಯ ಜನ ಅವರ ಕೈ ಹಿಡಿತಾರೆ, ಗೆಲ್ಲಿಸ್ತಾರೆ. ಆದ್ರೆ ಆಗಿನ ರಾಜಕಾರಣ ಬೇರೆ, ಈಗಿನ ರಾಜಕಾರಣ ಬೇರೆ. ಯಾಕಂತ ಹೇಳಿದ್ರೆ ಒಂದು ಬಾರಿ ಸಂಸದೆ ಆಗಿ ಈಗ ಆಯ್ಕೆ ಆಗಿರುವಂತವ್ರು ಅಲ್ಲಿನ ಕೆಲಸಗಳೇನ್ ಮಾಡಿದ್ದಾರೆ, ಸಂಸ್ಥೆ ಆದ್ಮೇಲೆ ಎಷ್ಟು ದಿನ ಮಂಡ್ಯದಲ್ಲಿದ್ದಾರೆ, ಜನರ ಅಭಿಪ್ರಾಯ ಏನಾಗಿರುತ್ತೆ, ಅದೆಲ್ಲ ಕೂಡ ಈಗ ಲೆಕ್ಕಕ್ಕೆ ಬರುತ್ತೆ. ಮೊದಲ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಅವರು ರಾಜಕಾರಣದಲ್ಲಿ ಇರ್ಲಿಲ್ಲ. ಹೌದು. ಅವರ ಪತಿ ಮಾತ್ರ ರಾಜಕಾರಣದಲ್ಲಿದ್ರು, ಅಂಬರೀಶ್ ಅವರು. ಅವರ ಅಭಿಮಾನಿಗಳಾಗಿರ್ಬೋದು, ಇವರ ಅಭಿಮಾನಿಗಳಾಗಿರ್ಬೋದು, ಅಥವಾ ಕಾರ್ಯಕರ್ತರಾಗಿರ್ಬೋದು, ಅವರ ಬೆಂಬಲಿಗರಾಗಿರ್ಬೋದು, ಅವರೆಲ್ಲರ ಸಪೋರ್ಟ್ ಅನ್ನ ತೆಗೆದುಕೊಂಡು ಚುನಾವಣೆ ಎದುರಿಸಿದ್ರು. ಚುನಾವಣೆಯಲ್ಲಿ ಜಯಬೇರಿಯನ್ನ ಬಾರಿಸಿದ್ರು. ಆದ್ರೆ ಈ ಬಾರಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇವರು ಬಿಜೆಪಿಗೆ ಹೋಗ್ಲಿಲ್ಲ. ನಾನು ಬಿಜೆಪಿಗೆ ಬರೀ ಬೆಂಬಲವನ್ನ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಅಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಆಗ್ಲಿಲ್ಲ 2019ರಲ್ಲಿ. ಬಿಜೆಪಿಯಿಂದ ಬೆಂಬಲ ಕೊಡ್ತೀನಿ ಅನ್ನೋರು, ಬಿಜೆಪಿಗೆ ಬೆಂಬಲ ಕೊಡ್ತೀನಿ ಅನ್ನೋರು ಬಿಜೆಪಿಯಿಂದ ಟಿಕೆಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರಲ್ವಾ? ಕಳೆದ ಬಾರಿ ಅಂಬರೀಶ್ ಅವ್ರನ್ನ ಕಳ್ಕೊಂಡಂತಹ ದುಃಖ ಅಭಿಮಾನಿಗಳಿಗಿತ್ತು, ಅವ್ರ ಮನೆಯವರಿಗಿತ್ತು, ಇಡೀ ಕಂಪ್ಲೀಟ್ ಮಂಡ್ಯ ಆಗಿತ್ತು. ಆ ಒಂದು ಅನುಕಂಪದಿಂದಲೂ ಗೆದ್ರು ಅಂತ ಹೇಳ್ಬೋದು ಕಳೆದ ಬಾರಿ. ಆದ್ರೆ ಈಗ ಬಾರಿನೂ ಅದೇ ವರ್ಕೌಟ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಈ ಬಾರಿ ಜನ ಕೆಲಸ ನೋಡಿದ್ದಾರೆ. ಹಾಗಾದ್ರೆ ಫ್ರೆಶ್ ಆಗಿ ಬಂದ್ರು, ಕರ್ಕೊಂಡ್ರು. ಈ ಸಾರ್ತಿ ಕೆಲಸ ನೋಡ್ತಾರಲ್ವಾ? ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ತೀನಿ ಅಂದ್ರೆ ಅವ್ರಿಗೆ ಜನ ಬೆಂಬಲ ಇದೆಯಾ? ಅಂದ್ರೆ ಅವರು ಇನ್ನೂ ಡಿಸೈಡ್ ಮಾಡಿಲ್ಲ ಅವರು
ನಿಲ್ತೀವಿ ಸ್ವತಂತ್ರ ಯಾಕಂತ ಹೇಳಿದ್ರೆ ಇಲ್ಲಿ ಕುಮಾರಸ್ವಾಮಿ ಅವರು ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಈಗ ಆಲ್ರೆಡಿ. ನಾನು ಸುಮಲತಾ ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದಾರೆ. ವಿಜಯೇಂದ್ರ ಕೂಡ ನಿನ್ನೆ ಹೋಗಿ ಮಾತನಾಡ್ಕೊಂಡ್ ಬಂದಿದ್ದಾರೆ. ನಿಮಗೆ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನವನ್ನ ಕೊಡ್ತೀವಿ, MLC ಮಾಡ್ತೀವಿ, ರಾಜ್ಯಸಭೆ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಆಫರ್ಗಳು ಬಂದಿದೆ ನನಗೆ ಪಕ್ಷದಲ್ಲಿ ದೊಡ್ಡ ಮಟ್ಟದಲ್ಲೇ. ಈಗ ನನಗೆ ಮಾತ್ರ ಸೂಕ್ತ ಸ್ಥಾನಮಾನ ಕೊಟ್ರೆ ಸಾಲದು, ನನ್ನ ಬೆಂಬಲಿಗರಿದ್ದಾರೆ, ನನ್ನ ಕಾರ್ಯಕರ್ತರಿದ್ದಾರೆ, ನನ್ನ ಅಭಿಮಾನಿಗಳಿದ್ದಾರೆ, ಅವ್ರಿಗೆ ಏನ್ ಕೊಡ್ತೀರಾ ನೀವು ನಿಮ್ ಪಕ್ಷದಲ್ಲಿ ಅನ್ನೋ ಒಂದು ಮಾತು ಅಲ್ಲಿ ಪಾಯಿಂಟ್ ಅನ್ನ ಇಟ್ಟಿರುವಂತದ್ದು. ಅಲ್ಲ ಸರ್, ಬರೀ ಅವ್ರು ಹೇಳ್ತಿರೋದೇನು ನನಗೊಬ್ಳಿಗೆ ಮಾತ್ರ ಸಿಕ್ಕಿದ್ರೆ ಅದು ಸಾಲದು, ನನ್ ಜೊತೆ ಇದಾರಲ್ಲ ಅವರಿಗೆಲ್ಲ ಸಿಗ್ಬೇಕಲ್ಲ. ಅಲ್ಲ, ಈ ಪ್ರಶ್ನೆ ಈ ಮಾತನ್ನ ಹೇಳೋದಾದ್ರೆ ಕೇವಲ ಮಂಡ್ಯ ಕಾರ್ಯಕರ್ತರಲ್ಲ, ಈಗ JDS BJP ಎಲ್ಲಿ ಮೈತ್ರಿ ಆಗಿದ್ಯೋ ಎಲ್ಲಾ ಕಾರ್ಯಕರ್ತರ ಪ್ರಶ್ನೆಯೂ ಅದು. ನೀವು ಅವ್ರಿಗೆ ಟಿಕೆಟ್ ಅನ್ನ ಕೊಡ್ತೀರಿ, ನೀವು ಅವ್ರಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಡ್ತೀರಿ, ನಮಗೇನ್ ಕೊಡ್ತೀರಿ? ಯಾಕಂತ ಹೇಳಿದ್ರೆ ಈಗ ಹಾಸನದಲ್ಲಿ JDSಗೂ BJPಗೂ ಹಾವು ಮುಂಗುಸಿ ಎಫೆಕ್ಟ್ ಫೈಟ್ ಅಲ್ಲೆಂತೂ ಒಪ್ಕೊಂಡಿಲ್ಲ. ಈಗ ಇಲ್ಲೂ ಕೂಡ ಸುಮಲತಾ ಅವ್ರು ನಿಂತರು ಕೂಡ ಸಾಕಷ್ಟು ಮಂಡ್ಯ ಜನ ಕುಮಾರಣ್ಣನ ಕರಿತಿದ್ದಾರೆ, ಕುಮಾರಸ್ವಾಮಿ ಅವ್ರನ್ನ ಕರಿತಿದ್ದಾರೆ, ನೀವು ಇಲ್ಲಿ ಬಂದು ಮಾಡ್ಬೇಕು ಅನ್ನುವಂಥದ್ದು. ಕುಮಾರಸ್ವಾಮಿ ಅವ್ರು ಬಂದು ಸುಮಲತಾ ಅವ್ರನ್ನ ಜನ ರಿಸೀವ್ ಮಾಡ್ಕೋತಾರ ಅನ್ನೋದು ಕೂಡ ಆಗುತ್ತೆ. ಅಲ್ಲಿನ ಕಾರ್ಯಕರ್ತರಿಗೆ ಏನ್ ಕೊಡ್ತೀರಾ? ಹಂಗ ಎಲ್ಲರೂ ಪ್ರಶ್ನೆ ಮಾಡ್ಬೇಕಾಗತ್ತಲ್ವ ಅದನ್ನ. ಅಲ್ಲಿನ ಕಾರ್ಯಕರ್ತರಿಗೆ ಏನ್ ಕೊಡ್ತೀರಾ, ಜನಸಾಮಾನ್ಯರಿಗೆ ಏನ್ ಕೊಡ್ತೀರಾ? ಅದು ಪ್ರಮುಖವಾದ ವಿಷಯ ಬರೋದು. ನಾವು ಕಾರ್ಯಕರ್ತರಿಗೆ ಕೊಡ್ತೀವಿ, ನಮ್ಮ ಬೆಂಬಲಿಗರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ, ಆದ್ರೆ ನೀವು ಅಲ್ಲಿನ ಜನಸಾಮಾನ್ಯರಿಗೆ ಏನ್ ಮಾಡಿದೀರಾ? ಇದು ಪ್ರಶ್ನೆ, ಇದು ನಮ್ಮ ಪ್ರಶ್ನೆ. ಜನಸಾಮಾನ್ಯರಿಗೆ ಏನ್ ಮಾಡಿದ್ರು ಕೂಡ ಅವ್ರಿಗೆ ನೀವು ಅನುಕೂಲ ಮಾಡಿದ್ರೆ ಅವ್ರಿಗೆ ನಿಮ್ಮನ್ನ ಗೆಲ್ಲಿಸ್ತಾರೆ. ಹೌದು, ನೀವರಿಗೆ ಯಾವುದೇ ಒಂದು ರೀತಿಯಲ್ಲಿ ಸಹಾಯ ಮಾಡಿದ್ರೆ ಅಥವಾ ಅವ್ರ ಪರವಾಗಿ ಕೆಲಸವನ್ನ ಮಾಡಿದ್ರೆ ಅವರು ಅಲ್ಲಿ ಗೆಲ್ಸ್ತಾರೆ. ಯಾವ ಅಭ್ಯರ್ಥಿಗಳು ಕುಮಾರಸ್ವಾಮಿ ಅವರು ಈಗ ಅಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಅವರು ಭಾರಿ ಜನಬೆಂಬಲ ಸಿಕ್ಕಿತ್ತು. ಸ್ಪರ್ಧೆ ನೀವೇ ಮಾಡ್ಬೇಕು, ಯಾಕಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಸದ್ಯಕ್ಕೆ ರಾಜಕೀಯಕ್ಕೆ ಬೇಡ, ಸಿನಿಮಾ ಕ್ಷೇತ್ರದಲ್ಲೇ ಮುಂದುವರಿಲಿ, ನೀವು ಬನ್ನಿ ಅಂತ ಈಗಾಗಲೇ ಸಾಕಷ್ಟು ಅಭಿಮಾನಿಗಳ ಆಸೆ ಆಗಿತ್ತು. ಅದರಂತೆ ಈಗ ಸ್ಪರ್ಧೆಯನ್ನ ಮಾಡ್ತಾ ಇರುವಂತದ್ದು ಮಂಡ್ಯ ಕ್ಷೇತ್ರದಲ್ಲಿ. ಈಗಾಗಲೇ ಸುಮಲತಾ ಅವರನ್ನು ಕೂಡ ನಾನು ಭೇಟಿ ಮಾಡ್ತೀನಿ, ಮಾತನಾಡ್ತೀನಿ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ನಡೆದಂತಹ ಸಭೆ ಇದಿತ್ತಲ್ಲ, ಬಹಿರಂಗ ಸಭೆ, ಸಾವಿರಾರು ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಮುಖಂಡರಾಗಿರ್ಬೋದು, ಎಲ್ಲರೂ ಕೂಡ ಬಂದಿದ್ರು ಮಂಡ್ಯದಿಂದ. ಅವರ ನಿವಾಸದ ಮುಂದೆ ಬಹಿರಂಗ ಸಭೆ ಕೂಡ ಆಗಿರುವಂತದ್ದು, ಚರ್ಚೆ ಆಗಿರುವಂತದ್ದು. ಆದ್ರೆ ಇಲ್ಲಿ ಅವರೊಂದು ಮಾತು ಹೇಳಿದ್ರು, ನಾನು ಯಾವುದೇ ಕಾರಣಕ್ಕೂ ಮಂಡ್ಯ ಕ್ಷೇತ್ರವನ್ನ ಬಿಟ್ಟು ಎಲ್ಲೋ ಹೋಗಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಆಫರ್ ಬಂದಿತ್ತು, ಬೇರೆ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿ ನೀವು ಅಂತ, ಸುಲಭವಾಗಿ ಗೆಲ್ಬಹುದು ಮಂಡ್ಯಕ್ಕಿಂತ ಅಂತ. ಆದ್ರೆ ನಾನು ಎಲ್ಲೂ ಹೋಗೋದಿಲ್ಲ, ನಾನು ಮಂಡ್ಯದಲ್ಲಿ ಸ್ಪರ್ಧೆಯನ್ನ ಮಾಡ್ತೀನಿ. ಯಾವ ಉದ್ದೇಶಕ್ಕೆ ಇರಬಹುದು ಅಂದ್ರೆ ಮಂಡ್ಯ ಅವರಿಗೆ ಎಲ್ಲದೂ ಕೂಡ ಕೊಟ್ಟಿದೆ. ಅವರ ಪತಿಯವರಾಗಿರ್ಬೋದು ಮಂಡ್ಯ, ಇವರು ಕೂಡ ಮಂಡ್ಯ ಒಂಥರ ಏನ್ ಕೊಟ್ಟಿದ್ದಾರೆ, ಒಂದು ಜೀವ. ನನ್ನ ರಕ್ತದ ಕಣಕಣದಲ್ಲಿ ಕೂಡ ಮಂಡ್ಯ ಇದೆ. ಮಂಡ್ಯ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ, ಗೆದ್ರು ಇಲ್ಲೇ ಸೋತ್ರು ಇಲ್ಲೇ, ನಾ ಮಂಡ್ಯದಲ್ಲೇ ಇರ್ತೀನಿ, ಮಂಡ್ಯ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸ್ವಾಭಿಮಾನದ ಹೆಸರಲ್ಲಿ ಯಾವಾಗ ಇವರು ಹೋಗ್ತಾರೆ, ಆ ಸಮಯದಲ್ಲಿ ಆ ಜನ ಇವರು ಕೈ ಹಿಡಿದಿದ್ದು, ಗೆಲ್ಸಿದ್ದು, ಆ ಹಿನ್ನೆಲೆಯಲ್ಲಿ ಆ ಕೃತಜ್ಞತೆ ಸಲ್ಲಿಸ್ಬೇಕಲ್ಲ ಆ ಜನಕ್ಕೆ. ಅದರಿಂದ ನಾನು ಮಂಡ್ಯ ಬಿಟ್ಟು ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಸಭೆಯಲ್ಲಿ ಏನಂತ ಹೇಳಿದ್ರು, 3ನೇ ತಾರೀಕು, ಈಗ ನೆಕ್ಸ್ಟ್ ಏಪ್ರಿಲ್ 3ಕ್ಕೆ ಒಂದು ಬಹಿರಂಗ ಸಭೆಯನ್ನ ಕರೆದಿದ್ದಾರೆ. ಮಂಡ್ಯ ಕ್ಷೇತ್ರದಲ್ಲೇ, ಮಂಡ್ಯದಲ್ಲೇ ನನ್ನ ಜನರ ಮುಂದೆ ನಾನು ನನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತೀನಿ. ನನ್ನ ನಡೆ ಏನು, ಅಥವಾ ನಾನು ಸೈಲೆಂಟ್ ಆಗಿರ್ತೀನ, ಅಥವಾ ನಾನು ಬಿಜೆಪಿ ಮತ್ತು JDS ಅಭ್ಯರ್ಥಿ ಆಗಿರುವಂತಹ ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡ್ತೀನ, ಅಥವಾ ಪಕ್ಷೇತರವಾಗಿ ನಿಲ್ತೀನಾ? ಅದೇ ಪಕ್ಷೇತರವಾಗಿ ನಿಲ್ತೀನಿ ಅನ್ನೋದನ್ನ ಅವರು ಹೇಳಿಲ್ಲ. ಅಂದ್ರೆ 3ನೇ ತಾರೀಕು ಅವರು ಡಿಸೈಡ್ ಮಾಡಿ ಹೇಳ್ತೀನಿ ಅಂತ. ಅಕಸ್ಮಾತ್ ನಿಂತ್ರೆ ಮತ್ತೊಮ್ಮೆ ಸುಮಲತಾ ವರ್ಸಸ್ ಕುಮಾರಸ್ವಾಮಿ ಅವರ ಫೈಟ್ ಬೀಳತ್ತೆ. ಯಾಕಂದ್ರೆ ಕಳೆದ ಬಾರಿ ಆಗಿದ್ದು ಅದೇ ಫೈಟ್, ನಿಖಿಲ್ ಕುಮಾರಸ್ವಾಮಿ ಅವರು ಇದ್ರು. ಅಂದ್ರೆ ಇಲ್ಲಿ ನಾವು ಒಂದು ಗಮನಿಸಬೇಕು, ಆದ್ರೆ ಇಲ್ಲಿ ಮೈತ್ರಿ ಚೇಂಜ್, ಮೈತ್ರಿ ಪಕ್ಷಗಳ ಚೇಂಜ್, ಆದ್ರೆ ಅದೇ ಮುಖಗಳು ಅಂದ್ರೆ ಒಬ್ರು ಕುಮಾರಸ್ವಾಮಿ ಈ ಸರಿ ನಿಲ್ತಿರೋರು, ಹಿಂದೆ ನಿಂತಿದ್ದವರು ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಏನು 1.5 ಲಕ್ಷ ಮತಗಳ ಅಂತರದಿಂದ ಸೋತ್ರು. ಆದ್ರೆ ಈ ಬಾರಿ ಟಫ್ ಫೈಟ್ ಸಿಗುತ್ತೆ ಅಲ್ಲಿ, ತುಂಬಾ ಟಫ್ ಫೈಟ್ ಸಿಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಕಣದಲ್ಲಿರುವಂತದ್ದು ಕಾಂಗ್ರೆಸ್ ಇರುತ್ತೆ, ಮತ್ತೆ ಕುಮಾರಸ್ವಾಮಿ ಅವರು ಇರ್ತಾರೆ. ಪ್ರಮುಖವಾಗಿ ಸುಮಲತಾ ಏನಾದ್ರೂ ಸ್ಪರ್ಧೆಯನ್ನ ನಿಂತರೆ ಬಹಳ ಪ್ರಬಲ ಪೈಪೋಟಿ. ನಾವ್ ಯಾವಾಗ 2019 ನೋಡಿದ್ವಲ್ಲ, ಅದೇ ರೀತಿ ಮತ್ತೆ ಅದೇ ಮರುಕಳಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತ. ಈ ಬಾರಿ ಅದಕ್ಕಿಂತ 10 ಪಟ್ಟು ದುಪ್ಪಟ್ಟಾಗಿರುತ್ತೆ ಪೈಪೋಟಿ. ಯಾಕಂತ ಹೇಳಿದ್ರೆ ಈಗ ಹಾಲಿ ಸಂಸದರಲ್ಲಿ ಹೆಚ್ಚು ಕೆಲಸಗಳನ್ನು ಕೂಡ ಮಾಡಿರ್ತಾರೆ. ಈಗ ಸಂಸದರಾಗಿರ್ತಾರೋ
ಸುಮ್ಮನೆ ಕೂರೋದಿಲ್ಲ. ಹ್ಮ್ ಯಾಕಂತ ಹೇಳಿದ್ರೆ ಎಷ್ಟು ಕೇಂದ್ರದಿಂದ ಎಷ್ಟು ಬೇಕಷ್ಟು ಅನುದಾನ ತರ್ತಾರೆ. ಯಾಕಂತ ಹೇಳಿದ್ರೆ ಇವರು ನಾನು ಬಿಜೆಪಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ದವ್ರು, ಬಿಜೆಪಿ ಸರ್ಕಾರಕ್ಕೆ NDA ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ದವ್ರು. ಆದ್ರಿಂದ ಎಲ್ಲೋ ಒಂದು ಕಡೆ ಇವ್ರಿಗೂ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಬಿಜೆಪಿಯಿಂದ, ನನ್ಗೆ ಟಿಕೆಟ್ ಸಿಗಬಹುದು ಅಂತ ಕೇಳಿದ್ರು ಕೂಡ ಟಿಕೆಟ್ ಇನ್ನೇನು ಕನ್ಫರ್ಮ್ ಆಗುತ್ತೆ, ಟಿಕೆಟ್ ಇವ್ರಿಗೆ ಸಿಗುತ್ತೆ ಅನ್ನೋದ್ರೊಳಗೆ ಮೈತ್ರಿ. ಇಲ್ಲಿ ನಾವು ಇನ್ನೊಂದು ಗಮನಿಸಬೇಕಾಗುತ್ತೆ, ಹೈಕಮಾಂಡ್ ಏನು ಬಿಜೆಪಿ ಹೈಕಮಾಂಡ್ ಇದೆ, ಪ್ರತಿಯೊಂದು ವಿಚಾರದಲ್ಲೂ ಫಿಲ್ಟರ್ ಮಾಡ್ತಾ ಇದೆ. ಹೌದು, ಫಿಲ್ಟರ್ ಮಾಡಿ ಟಿಕೆಟ್ ಯಾರಿಗೆ ಸಿಗಬೇಕು, ಯಾರಿಗೆ ಕೊಡಬೇಕು, ಇಲ್ಲಿ ಇವ್ರು ಅರ್ಹರ ಗೆಲ್ತಾರ ಅನ್ನೋದು ತುಂಬಾ ನೀಟಾಗಿ ಇಲ್ಲಿ ಮಂಡ್ಯದಲ್ಲಿ ಅರ್ಹರ ಗೆಲ್ತಾರ ಅದ್ ಲೆಕ್ಕಕ್ಕೆ ಬರ್ತಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಕೇಳ್ತಿರೋದು ಯಾರು, ಈಗೇನಾದ್ರೂ ಆ ಸ್ಥಾನವನ್ನ ಬಿಜೆಪಿ ಬಿಟ್ಕೊಟ್ಟಿದ್ರೆ ಸುಮಲತಾ ಟಿಕೆಟ್ ಕೊಡೋರು. ಆದ್ರೆ ಇಲ್ಲಿ ಆ ಸ್ಥಾನ ಬಿಟ್ಕೊಟ್ಟಿರೋದು ಯಾರಿಗೆ? ಜೆಡಿಎಸ್ಗೆ, ಮೈತ್ರಿ ಪಕ್ಷ ತನ್ನದೇ ಮೈತ್ರಿ ಇನ್ನೊಂದು ಅಂಗ. ಹೌದು, NDA ಒಂದು ಅಂಗ. ಹೌದು, ಈಗ JDS ಆಗಿರುವಂತದ್ದು. ಹೌದು, ಆ ಸ್ಥಾನವನ್ನ ಈಗ JDS ಗೆ ಬಿಟ್ಕೊಟ್ಟಿರೋದ್ರಿಂದ ಅವರಲ್ಲಿ ಆಯ್ಕೆ ಮಾಡ್ತಾರೆ ಯಾರು ಅಭ್ಯರ್ಥಿ ಆಗ್ಬೇಕು ಅಂತ. ಈಗ ಮೈತ್ರಿ ಆದ್ಮೇಲೆ ಅವ್ರು ಕೇಳಿದಂತಹ 3 ಸ್ಥಾನವನ್ನ ಬಿಟ್ಕೊಟ್ಟಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ಆಗ್ಲೇ ಸಿಟ್ಟಿಗೆದ್ದಿದ್ರು. ನಾನು ಇಷ್ಟಕ್ಕೆಲ್ಲ ಬಿಟ್ಕೊಡ್ಬೇಕಿತ್ತ, ಕೇವಲ 2 ಸ್ಥಾನಕ್ಕೋಸ್ಕರ. ಅವ್ರು ಹೇಳಿದ್ ಯಾವ್ದು, ಮಂಡ್ಯ ಒಂದು, ಹಾಸನ ಒಂದು ಬಿಟ್ಕೊಡ್ತೇವೆ ಅಂತ ಹೇಳಿದ್ರು, ಕೋಲಾರ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರು. ಕೊನೆಗೂ ಕೂಡ ಕೋಲಾರ JDS ಪಾಲಾಯ್ತು. ಹೌದು, ಈಗ 3 ಕ್ಷೇತ್ರಗಳಲ್ಲಿ ಈಗಾಗಲೇ JDS ಸ್ಪರ್ಧೆಯನ್ನ ಮಾಡ್ತಾ ಇರುವಂತದ್ದು, ಅಭ್ಯರ್ಥಿಗಳು ಕೂಡ ಘೋಷಣೆ ಮಾಡಾಗಿದೆ. ಇನ್ನೇನಿದ್ರು ಮಂಡ್ಯ ವಿಚಾರಕ್ಕೆ ಬಂದ್ರೆ, ಮಂಡ್ಯದಲ್ಲಿ ಈ ಬಾರಿ ಯಾರಿಗೆ ಬೆಲ್ಲ, ಮಂಡ್ಯದ ಬೆಲ್ಲ ಯಾರ ಬಾಯಿಗೆ ಯಾರಿಗೆ ಸಿಗುತ್ತೆ? ಯಾಕಂತ ಹೇಳಿದ್ರೆ ಏನಾದ್ರೂ ಸುಮಲತಾ ಸ್ಪರ್ಧೆಯನ್ನ ಮಾಡಿದ್ರೆ ಸಾಕಷ್ಟು ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಅಲ್ಲಿನ ರಾಜಕೀಯ. ಹೌದೌದು, ಕಷ್ಟ ಇದೆ, ಸಾಕಷ್ಟು ಸ್ವರೂಪ ಪಡ್ಕೊಳ್ಳುತ್ತೆ. ಪ್ರಮುಖವಾಗಿ ಯಾವಾಗ ಸುಮಲತಾ ಸ್ಪರ್ಧೆಯನ್ನ ಮಾಡ್ತೀನಿ ಅಂತ ಏನಾದ್ರೂ ಅನೌನ್ಸ್ ಮಾಡಿದ್ರೆ, ಕಳೆದ ಬಾರಿ ಆಯ್ತಲ್ಲ 2019ರಲ್ಲಿ ದೇಶದ ಚಿತ್ತ ಮಂಡ್ಯದತ್ತ ಅಂತ, ಅದೇ ರೀತಿ ಕೂಡ ಆದ್ರೂ ಅಚ್ಚರಿ ಇಲ್ಲ. ಹೌದು, ಈ ಬಾರಿಯೂ ನಿಂತ್ರೆ ಅವರಿಗೆ ಕಳೆದ ಬಾರಿ ದರ್ಶನ್ ಮತ್ತೆ ಚಿತ್ರನಟ ಯಶ್ ಅವರ ಸಪೋರ್ಟ್ ಇತ್ತು. ಈ ಬಾರಿ ನಿಂತ್ರೆ ಅವ್ರು ಬರ್ಬೋ ಸಾಧ್ಯತೆಗಳಿದ್ಯಾ? ಅಂದ್ರೆ ಯಶ್ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು, ಮುಂದೆ ನೋಡೋಣ ಏನಾಗುತ್ತೆ ಏನೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಾವು ಕೂಡ ಸಿನಿಮಾದಲ್ಲಿ ಬಿಸಿ ಇರ್ತೀವಿ, ಹೋಗಕ್ ಆಗೋದಿಲ್ಲ, ಈಗಲೇ ನಾನು ಮಾತನ್ನ ಕೊಡೋದಿಲ್ಲ. ಆದ್ರೆ ದರ್ಶನ್ ಹೇಳಿದ್ರು, ಎಲ್ಲೇ ನಿಂತು ನಾನು ಬರ್ತೀನಿ. ಯಾಕಂತ ಹೇಳಿದ್ರೆ ಅವ್ರ ನಮ್ಮ ಅಮ್ಮ ನಿಂತ್ರೆ ಮಗ ಹೋಗಲ್ವಾ ಸಪೋರ್ಟ್ ಮಾಡೋದಕ್ಕೆ? ಹೌದು, ಪಕ್ಷ ಮುಖ್ಯ ಅಲ್ಲ, ನಮ್ಮ ಮುಖ್ಯ, ನಾನು ಬರ್ತೀನಿ ಅಂತ ಹೇಳಿದ್ರು. ಅವ್ರು ಯಾವ ಪಕ್ಷದಲ್ಲಿದ್ರು ಕೂಡ ಅವ್ರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಹೌದು, ಪಕ್ಷೇತರವಾಗಿ ನಿಂತರು ಕೂಡ ನಾನು ಸಪೋರ್ಟ್ ಮಾಡ್ತೀನಿ, ನಾನು ನನ್ನ ಮಗನಾಗಿ ನನ್ನ ಕರ್ತವ್ಯ ಏನ್ ಮಾಡ್ಬೇಕು ಅದು ನಾನು ಮಾಡ್ತೀನಿ ಅಂತ ದರ್ಶನ್ ಕೂಡ ಹೇಳಿದ್ರು. ಈ ವಿಚಾರಕ್ಕೆ ಮಂಡ್ಯ ಒಂಥರ ದೊಡ್ಡ ಮಟ್ಟಕ್ಕೆ ಪೈಪೋಟಿ ಕೊಟ್ರು. ಈಗ ಸುಮಲತಾ ಇನ್ 3 ದಿನ ಏನ್ ಟೈಮ್ ಕೇಳಿದ್ರೆ ತೀವ್ರ ಕುತೂಹಲಕಾರಿಯಾಗಿದ್ದ ದಿನಗಳು. ಈಗ ಮೈತ್ರಿ ಮಾಡ್ಕೊಂಡಂತಹ, ಅಂದ್ರೆ ಇಲ್ಲಿ ಏನಾದ್ರೂ ರೆಬಲ್ ಅಂತ ಕರೆಯುತ್ತಂತಹ, ಪ್ರಮುಖವಾಗಿ ರೆಬಲ್ ಲೇಡಿ. ಹೌದು, ಈಗ ಏನಾದ್ರೂ ಇದು ದಳಪತಿಗಳಿಗೆ ಸಂಕಷ್ಟ ತಂದೊಡ್ಡಲೇಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಕುಮಾರಸ್ವಾಮಿ ಅವರು ಏನಾದ್ರೂ ಸುಮಲತಾ ಬೆಂಬಲ ಸಿಕ್ಕಿದ್ರೆ ನಾನು ಆರಾಮಾಗಿ ವಿನ್ ಆಗಬಹುದು, ಆ ಒಂದು ನಂಬಿಕೆ ಜೊತೆಗೆ ಮತ್ತೊಂದು ಅಕಸ್ಮಾತ್ ದಳಪತಿಗಳಿಗೆ ಕಂಟಕ ಅಲ್ಲ ಸಂಕಟ ಶುರು ಆಗತ್ತೆ. ಈಗ ಯಾಕಂತ ಹೇಳಿದ್ರೆ ಈಗ ವಿಜೇಂದ್ರ ಕೂಡ ಹೋಗಿ ಮಾತಾಡ್ಕೊಂಡ್ ಬಂದ್ರು. ಹೌದು, ಅವರು ಮಾತಾಡೋದ್ ನೋಡಿದ್ರೆ ಇನ್ನೂ ಏನೋ ಸಂಧಾನ ವಿಫಲ ಆಗಿದೆ, ಅಥವಾ ಅವ್ರ ಮಾತನ್ನ ಕೇಳ್ತಿಲ್ವಾ. ಅವ್ರು ಹೇಳಿದ್ದು ಎಲ್ಲದೂ ಸರಿ ಹೋಗುತ್ತೆ, ಮುಂದಿನ ದಿನಗಳಲ್ಲಿ ಎಲ್ಲ ನೋಡಿ ಅಂತ ಹೇಳಿದ್ರು. ಆದ್ರೆ ಇವತ್ತು ನಡೆದಂತಹ ಸಭೆ ಇರ್ಬೋದು, ಬಹಿರಂಗ ಸಭೆಯಲ್ಲಿ ಎಲ್ರು ಕೂಡ ನೀವು ನಿಲ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇವ್ರ ತೀರ್ಮಾನ ಏನಾಗಿರ್ತಕ್ಕಂದ್ರೆ ಅದು 3ನೇ ತಾರೀಕು ರಾಜ್ಯದ ಮೂಲೆ ಮೂಲೆಗೂ ಕೂಡ ಗೊತ್ತಾಗುತ್ತೆ. ಏನಾದ್ರೂ ನಿಂತ್ರೆ ಯಾರಿಗೆ ಪರಿಣಾಮ ಬೀರುತ್ತೆ, ನಿಲ್ದ ಹೋದ್ರೆ ಯಾರಿಗೆ ಅನುಕೂಲ ಆಗತ್ತೆ ಅನ್ನೋದು. ಈಗ ಮಂಡ್ಯದ ಜನ ಈಗ ಸುಮಲತಾ ಅವರನ್ನು ಕೂಡ ಪ್ರೀತಿಸೋ ಜನ ಇರ್ತಾರಲ್ವಾ, ಅಕಸ್ಮಾತ್ ಈಗ ಸುಮಲತಾ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡದೇ ಇದ್ರೆ, ಈ ಕಡೆ ಬಿಜೆಪಿಗೆ ಸೇರ್ಕೊಂಡು ಸಪೋರ್ಟ್ ಮಾಡ್ತೀನಿ ಅನ್ನೋದಾದ್ರೆ, ಸುಮಲತಾ ಅವರನ್ನ. ಆದ್ರೆ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಅಂಶ ಬರ್ತಾ ಇರುವಂತದ್ದು ಮಾಹಿತಿ ಏನಂತ ಹೇಳಿದ್ರೆ, ಕಾಂಗ್ರೆಸ್ನ ಕೆಲ ಶಾಸಕರು, ಮಂಡ್ಯದ ಕೆಲ ಶಾಸಕರು ಏನ್ ಹೇಳ್ತಾ ಇದ್ದಾರೆ, ಮೈಸೂರಿನವರಾಗಿರ್ಬೋದು, ಮಂಡ್ಯದ, ನೀವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ, ನಿಮಗೆ ಟಿಕೆಟ್ ಕೊಟ್ಟಿಲ್ವಲ್ಲ, ಈ ಬಾರಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ನೀವು ಅಂತ ಕೇಳ್ತಾ ಇದ್ದಾರೆ. ಅಲ್ಲ, ಅದನ್ನೇ ನಾನು ಕೇಳಕ್ ಬಂದಿದ್ದು. ಅಕಸ್ಮಾತ್ ಅವರು ಅಲ್ಲಿ ಸಪೋರ್ಟ್ ಮಾಡಿದ್ರೆ ಈಗ ಅವ್ರನ್ನ ನಂಬಿದಂತಹ ಕಾರ್ಯಕರ್ತರು, ಅಭಿಮಾನಿ ವರ್ಗ ಯಾವ ತೀರ್ಮಾನ ತಗೊಳುತ್ತೆ ಅಂತ. ಇಲ್ಲಿ ಅಭಿಮಾನಿ ವರ್ಗ ಅಂತ ಹೇಳೋದಕ್ಕಿಂತ ಮುಂಚೆ, ಹಾಗಾದ್ರೆ ಇವರಿಗೆ ಕಾಂಗ್ರೆಸ್ ಇಂದ ಟಿಕೆಟ್ ಕೊಟ್ಟಿರಲ್ಲ, ಅವಾಗ ಏನ್ ಮಾಡ್ತಾ ಇದ್ರು? ಅದು ಬೇರೆ. ಇವಾಗ ಒಂದು ಪಕ್ಷದಿಂದ ಗುರುತಿವಿಕೆ ಆಗಿದೆ. ಕಳೆದ ಬಾರಿ ಆಗಿದ್ರೆ ಒಂದ್ ವಿಷಯ, ಯಾವುದೇ ಪಕ್ಷದಿಂದ ಇವರು ಗುರುತಿಸ್ಕೊಂಡಿಲ್ಲ, ಅಥವಾ MP ಆದ್ಮೇಲೆ ಯಾವುದೇ ಪಕ್ಷಕ್ಕೆ ಇವರು ಜಂಪ್ ಆಗಿಲ್ಲ, ಸ್ವತಂತ್ರ ಅಭ್ಯರ್ಥಿಯಾಗಿ ಇವರು ಇರುವಂತದ್ದು. ಆಯ್ತಾಯ್ತಾ? ಸ್ವತಂತ್ರವಾಗಿ ಸ್ಪರ್ಧೆಯನ್ನ ಮಾಡಿದ್ರು,
ಇವ್ರು ಯಾವ ಪಕ್ಷಕ್ಕೂ ಹೋಗಿ ಗುರುತಿಸ್ಕೊಂಡಿಲ್ಲ, ನಾನು ಈ ಪಕ್ಷಕ್ಕೆ ಹೋಗ್ತಾ ಇದ್ದೀನಿ ಅಥವಾ ಸೇರ್ಪಡೆ ಆಗಿದ್ದೀನಿ ಅಂತ. ಯಾವ ಪಕ್ಷಕ್ಕೂ ಕೂಡ ಸೇರ್ಪಡೆ ಆಗಿಲ್ಲ. ಹಾಗಾಗಿ ಇಲ್ಲಿಂದ ಕಾರ್ಯಕರ್ತರು ಎಲ್ಲಿ ಬರುತ್ತೆ? ಯಾವುದೇ ಕಾರಣಕ್ಕೂ ಬರೋದಿಲ್ಲ ಇಲ್ಲಿ. ಎಸ್, ಮಂಡ್ಯ ಗೌಡ್ತಿಯ ಮುಂದಿನ ನಡೆ ಏನು ಅನ್ನೋದನ್ನ 3ನೇ ತಾರೀಕುವರೆಗೂ ಕಾದ್ ನೋಡ್ಲೇಬೇಕಾಗಿದೆ. ಮಂಡ್ಯ ಗೌಡ್ತಿಯ ನಡೆಯ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಲುಪಿಸ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.